ಸ್ಟಾರ್ ದರ್ಶನ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನ ಕತ್ತಲ ಕೋಣೆಯಲ್ಲಿದ್ದಾರೆ. ದರ್ಶನ್ ಜೈಲು ಸೇರಿ ದಿನಗಳು ಉಳ್ತಾ ಇದ್ರು. ಅವರ ಸುತ್ತಲಿನ ವಿವಾದ ಚರ್ಚೆಗಳು ಮಾತ್ರ ಕಮ್ಮಿಯಾಗಿಲ್ಲ. ಇದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರೋ ಒಂದು ಅಪೂರ್ವ ವಿಡಿಯೋ ಈಗ ಅಂತರ್ಜಾಲದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಅದು ನೋಡಲು ಅಭಿಮಾನಿಗಳಿಗಾಗಿ ಹಾಕಿರೋ ವಿಡಿಯೋ ಆದರೂ ಸದ್ಯದ ಪರಿಸ್ಥಿತಿಯಲ್ಲಿ ಇದು ವಿಜಯಲಕ್ಷ್ಮಿಯವರ ಕರುಳು ಹಿಂಡುವ ವಿರಹ ಗೀತೆಯಂತೆ ಭಾಸವಾಗ್ತಾ ಇದೆ. ಹೌದು, ನಟ ದರ್ಶನ್ ಕೇವಲ ಅದ್ಭುತ ನಟ ಮಾತ್ರವಲ್ಲ, ಸೂಪರ್ ಗಾಯಕ ಕೂಡ ಹೌದು. ಈ ಹಿಂದೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ವೆಡ್ಡಿಂಗ್ ಆನಿವರ್ಸರಿ ಪಾರ್ಟಿ ನಡೆದಾಗ ಪತ್ನಿಯ ಮೇಲಿನ ಪ್ರೀತಿಗಾಗಿ ಎಲ್ಲರ ಸಮ್ಮುಖದಲ್ಲಿ ಮೈಕ್ ಹಿಡಿದು ದರ್ಶನ್ ರೊಮ್ಯಾಂಟಿಕ್ ಹಾಡೊಂದನ್ನು ಹಾಡಿದ್ದರು. ಆ ಹಳೆ ನೆನಪಿನ ಭಾವನಾತ್ಮಕ ವಿಡಿಯೋವನ್ನೇ ವಿಜಯಲಕ್ಷ್ಮಿ ಈಗ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಇದು ಅವರ ಸೆಲೆಬ್ರಿಟಿಗಳಿಗಾಗಿ ಎಂದು ಅವರು ಬರೆದುಕೊಂಡಿದ್ದಾರೆ. ವಿಡಿಯೋದಲ್ಲಿ ದರ್ಶನ್ 1970ರ ದಶಕದ ಸೂಪರ್ ಹಿಟ್ ಬಾಬಿ ಚಿತ್ರದ ಮೈ ಶಾಯರ್ ತೋ ಹಿ ನಹಿ ಎನ್ನುವ ಎವರ್ಗ್ರೀನ್ ಹಿಂದಿ ಗೀತೆಯನ್ನ ಅತ್ಯಂತ ಸುಶ್ರಾಯವಾಗಿ ಹಾಡಿದ್ದಾರೆ. ನಾನು ಶಾಯರಲ್ಲ, ಆದರೆ ನಿನ್ನನ್ನು ನೋಡಿದಾಗಿನಿಂದ ಶಾಯರಿ ಮೂಡಿ ಬರುತ್ತಿದೆ ಎಂಬ ಅರ್ಥವಿರುವ ಈ ಹಾಡು ಪತಿ ಜೈಲಿನಲ್ಲಿರುವ ಈ ಕಠಿಣ ಸಮಯದಲ್ಲಿ ವಿಜಯಲಕ್ಷ್ಮಿ ಅವರ ಒಂಟಿತನ ಹಾಗೂ ವಿರಹ ವೇದನೆಯನ್ನು ಎತ್ತಿ ತೋರಿಸುತ್ತಿದೆ. ಈ ವಿಡಿಯೋ ನೋಡಿ ದರ್ಶನ್ ಅಭಿಮಾನಿಗಳು ಹಾಗೂ ಅತ್ತಿಗೆ ಪಡೆ ಕೂಡ ಕಣ್ಣೀರು ಹಾಕುತ್ತಿದ್ದು, ದಾಸನ ಹಳೆ ನೆನಪುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿವೆ.